ನನ್ ಫಾಲೋವರ್ಸ್ಗೆಲ್ಲ ಇವತ್ತು ಹೇಳೋದ್ ಏನಪ್ಪಾ ಅಂತಂದ್ರೆ, ನಾನು ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ತೈತೆ. ಯಾಕಂತಂದ್ರೆ ಈ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ಗೆ ಹಾಕ್ಬೇಕು ಅನ್ಕೊಂಡಿದೀನಿ. ಇನ್ಸ್ಟಾಗ್ರಾಮ್ ನನ್ ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಇರ್ತೈತೆ, ಅದ್ರಲ್ಲಿ ಹೋಗಿ ಲಿಂಕ್ ನ ಕ್ಲಿಕ್ ಮಾಡಿ ಯೂಟ್ಯೂಬ್ ಅಲ್ಲಿ ಫುಲ್ ವಿಡಿಯೋನ ನೋಡ್ರಿ. ನನ್ಗೆ ಅದೇ ತರ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಚೆನ್ನಾಗಿ ಬೆಳೆಸಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ನನ್ ವಿಡಿಯೋಸ್ ಚೆನ್ನಾಗ್ ಬರಲ್ಲ, ಯಾಕಂತಂದ್ರೆ ನಾನು ಒಬ್ನೇ ಕ್ಯಾಮ್ರಾ ಇಟ್ಕೊಬೇಕು, ನಾನು ಒಬ್ನೇ ಎಡಿಟ್ ಮಾಡ್ಬೇಕು, ಇನ್ನೊಂದು ಕಂಟೆಂಟ್ ಕ್ರಿಯೇಟ್ ನಾನೇ ಮಾಡ್ಬೇಕು. ಕೆಲವ್ರಿಗೆಲ್ಲಾನು ಲಾಗ್ಸ್ ಮಾಡೋರ್ಕಾಗಿರ್ಲಿ, ಮತ್ತೆ ಬೇರೆ ಬೇರೆ ತರ ಕಂಟೆಂಟ್ ಮಾಡೋರ್ಕಾಗಿರ್ಲಿ, ಅವ್ರಿಗೆಲ್ಲ ಮನೆಗಳ ಕಡೆಯಿಂದ ಇಲ್ಲ ಅಣ್ಣ ತಮ್ಮಂದ್ರು ಇಲ್ಲ ಫ್ರೆಂಡ್ಸ್ ಔಟ್ ಸೈಡ್ ಇಂದ ಎಲ್ಲ ಸಪೋರ್ಟ್ ಇರ್ತಾರೆ. ನನ್ಗೆ ಆತರ ಯಾರು ಇಲ್ಲ. ಆದ್ರೂ ಈ ನಡುವೆ ಸ್ವಲ್ಪ ಗುಂಡುನು ಸ್ವಲ್ಪ ಸಪೋರ್ಟ್ ಮಾಡ್ತಾನೆ. ದಿನ ಮಾಡಿದ್ದೆ ಮಾಡಿ ಮಾಡಿ ನಮ್ಗೂ ಬೇಜಾರಾಗೋಗ್ಬಿಟ್ಟೈತೆ. ನೀವು ಯಾರು ನೋಡ್ತಾ ಇಲ್ಲ. ಅದೇ ತರ ನೀವು ಸಪೋರ್ಟ್ ಮಾಡ್ಬೇಕಾಗಿರೋದು, ನನಗ್ ಸಪೋರ್ಟ್ ಮಾಡ್ಬೇಕಾಗಿರೋದು ನೀವು ಸಪೋರ್ಟ್ ಮಾಡಿ ನನ್ನನ್ನ ಬೆಳೆಸ್ಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಂತೀನಿ ನಾನು. ಬೆಳಗ್ಗೆನೆ ಇವಾಗ ನಮ್ ಮನ್ಯಾಗ ಗೌರ್ಮೆಂಟ್ ಕೆಲ್ಸ ಇಕ್ಕವ್ರೆ, ಗೊತ್ತಲ್ಲ ನನ್ಕ ರಜೆ ಇದ್ರೆ ಪಕ್ಕ ಗೌರ್ಮೆಂಟ್ ಕೆಲ್ಸ ಇಟ್ಟೇ ಇಡ್ತಾರೆ. ಬರ್ರಿ ಹೋಗೋಣ, ಇವಾಗ ತೋರಿಸ್ತೀನಿ ಲಾಸ್ಟ್ ತನಕ ನೋಡಿ ವಿಡಿಯೋನ. ನಮಸ್ಕಾರ ಕಣೋಡು. ಇವತ್ ವಿಶೇಷ ಏನಂತಂದ್ರೆ ಮಳೆಗೆ ಬಿತ್ಬಿಟ್ಟೈತೆ. ನಿನ್ನೆ ಸಾಯಂಕಾಲ ಹೊಲಗಿ ಬಿತ್ತೋ ಟೈಮ್ ಅಲ್ಲ, ಹೊಲ ಬಿತ್ಬೇಕು. ಇವತ್ತು DAP ಬೇಕು, ಒಂದ್ ಮೂಟೆ ಗೊಬ್ಬರ ಎತ್ಕೊಂಬರೋಣ. ಎಲ್ಲಾನ ಸಿಗ್ತೈತೆ, ನೋಡೋಣ ಬರ್ರಿ. ಮಳೆಗೆ ಏನಾನ ಬಿದ್ದೈತೆ ಅಂತಂದ್ರೆ ನೇಚರ್ ಅಂತೂ ಬೇರೆ ಲೆವೆಲ್ ಆಗಿರ್ತೈತೆ. ಈ ತರ ನೋಡಕ್ಕಂತೂ ಬಲೆ ಖುಷಿ ಆಗೋತೈತೆ ನನ್ಕ. ಎಲ್ಲೆಲ್ಲೋ ಕೇಳ್ಕೊಂಡೋದೆ, ಲಾಸ್ಟ್ ಚಿಕ್ಕನಳ್ಳಿ ಗೇಟಕ್ ಸಿಕ್ಕೈತೆ ಗೊಬ್ಬರ. ಎತ್ಕೊಂಡ್ ಇವಾಗ ಮನೆ ಕಡೆಕ್ ಹೋಗೋದೆ. ಎತ್ಕೊಂಡ್ ಹೋಗ್ತಾ ಇದೀನಿ ಇವಾಗ ಮನೆಕ. 18:40 ಸಿಕ್ಕೈತೆ. ಎತ್ಕೊಂಡ್ ಹೋಗ್ತಾ ಇದೀನಿ ಇವಾಗ. ಚೆಲ್ಬಿಟ್ಟು ಅದ್ರ ಜೊತೆಗ ರಾಗಿ ಚೆಲ್ಬೇಕು ಹಂಗೆ. ಇದೇ ತರ DAPನೇ, ಆದ್ರೆ ಅದು ಬೇರೆ. ಅದು ಚುನಾಪುರದಾಗ ಕೇಳಿದ್ನಿ 10-20 ಅಂತೆ. 2,500 ರೂಪಾಯಿ ಹೇಳಿದ್ನು. ಇದು 18:40. ಇದಕ್ಕ 2,000 ಬೇರೆ. ನೋಡ್ರಿ ರೈತರಿಗೆ ಯಾವ್ಯಾವ ತರ ಮೋಸ ಮಾಡ್ತಾರೆ ಅನ್ಬಿಟ್ಟು ಜನಗಳು. ಅಂಗಡಿಗಳವರೇ ಅರ್ಧ ತಿಂದಾಕ್ತಾರೆ ಕಾಸುಗಳು ಇವ್ರು ರೈತರದು. ಫೈನಲ್ ಆಗಿ ಮನೆ ಹತ್ರಕ್ಕ ಬಂದೆ. ಹೋದ್ ಸರಿ ಒಂದು 3/4 ಮೂಟೆ ಆಗೋಷ್ಟು ಮನೆ ಹತ್ರನೇ ಇತ್ತು. ಅದ್ರ ಜೊತೆಕ ಇವಾಗ ಚಿಕ್ಕನಳ್ಳಿ ಗೇಟ್ ಆಗಿ ಎತ್ಕೊಂಡ್ ಬಂದಿರೋದು DAP. ಹಳೆ ಮೂಟೆ ಎಷ್ಟು ಕತ್ತೈತ ಅಷ್ಟು ಚೆಲ್ಬಿಟ್ಟು ಆಮೇಲೆ ಇದನ್ನ ಚೆಲ್ಲೋದು ಅದ್ರ ಜೊತೆಕ. ಹಂಗೆ ಸರಿ ಟ್ಯಾಕ್ಟ್ರಿ ಬರೋಷ್ಟೊತ್ಕ ನಾಷ್ಟ ತಿನ್ಬಿಡೋಣ ಅಂತ ನೋಡೋಷ್ಟೊತ್ಕ ನಮ್ಮ ಮನೆಗ ಟೊಮೆಟೊ ಗೊಜ್ಜು, ಅನ್ನ, ಅದ್ರ ಜೊತೆಕ ಮಿಕ್ಚರ್. ನಂದೇನೋ ಊಟ ತಿಂದಿದ್ದಾಯ್ತು. ನಮ್ ನಾಯಿ ಊಟ ಹಾಕ್ಬೇಕಲ್ಲ ಇವತ್ತ. ನಮ್ ನಾಯಿನ ಕೊತ್ತಂಬರಿ ಸ್ವಲ್ಪ ಕಾವಲ್ ಕಟ್ ಹಾಕ್ಬಿಟ್ಟಿದೀನಿ ನಮ್ ಚಿಂಟುಗನ್ನ. ಊಟ ಬೇಕೇನಾ? ಬೇಕಂತ ನೋಡಿ ಯಾವ ತರ ಆಡ್ತೈತ. ಮಳೆನಾಗ ಬಿಟ್ಟಿದ್ರೆ ನೋಡ್ರಿ ಯಾವ ತರ ಮಾಡ್ಕೊಂಡೈತ. ಫುಲ್ ಗಲೀಜ್ ಮಾಡ್ಕೊಂಡ್ಬಿಟ್ಟಿತ್ತು ನೆನ್ನೆ ಸಾಯಂಕಾಲ. ಅಯ್ಯೋ ನಿಂದು ತಟ್ಟೆ ತರ ಇಲ್ಲೇ. ನಾನು ಹಂಗೆ ತಿಂತೀಯ ನೆಲ್ದಾಗ? ಬೇಡ ಇರು, ಒಂದ್ ಐಡಿಯಾ ಮಾಡ್ತೀನಿ ಇವಾಗ. ಹೆಂಗೈತ ಟೊಮೆಟೊ ಗೊಜ್ಜು, ಅನ್ನ, ಚಿಕ್ಕ ಕವರ್ ಮೇಲೆ ಎಷ್ಟ್ ಚೆನ್ನಾಗ್ ತಿಂತ ಇದ್ ನೋಡಿ. ಇನ್ಮೇಲೆ ಕವರ್ ಮೇಲೆ ಹಾಕೋದ್ ನಿಂಕ, ತಟ್ಟೆ ಕೊಡಲ್ಲ ನಿಂಕ. ಚೆನ್ನಾಗ್ ತಿನ್ಬಿಟ್ಟು ನೀರ್ ಕುಡಿದ್ನೆ. ನಾಯಿಕ್ ನೀರ್ ಬೇಡ, ಅದಕ್ಕೆ ನೀರ್ ಎತ್ಕೊಂಡ್ ಹೋಗ್ತಾ ಇದೀನಿ ಕುಡಿಯಾಕ ಪಾಪ ಅದಕ್ಕೆ. ನೀರ್ ಬೇಕೇನಾ? ಕುಡಿತೀಯ ನೀರು? ನಾ ಕುಡಿ. ಯಾಕ ಅರ್ಧ ಅನ್ನ ಹಂಗೆ ಬಿಟ್ಬಿಟ್ಟಿದೀಯ? ಕುಡಿ. ಬೇಡ ಅನ್ನನೇ ತಿಂತೀಯ? ತಿನ್ನು. ಎಲ್ಲ ಅವಾಗೇನೆ ಸಾಕ್ಸ್ಬಿಟ್ನಿ. ರಾಗಿ DAP ಎಲ್ಲಾನು ಅವಾಗೆ ವಿಡಿಯೋ ಮಾಡಕ್ ಆಗಿಲ್ಲ. ಇವಾಗ ಮುಚ್ಚಬೇಕು ಅಂತಂದ್ರು ಮುಚ್ಚೆತ್ಕೊಂಡು ಹೋಗ್ತಾ ಇದೀನಿ ಹೊಲ್ದ ಹತ್ರಕ್ಕ. ಟ್ಯಾಕ್ಟ್ರಿ ಬಂದೈತೆ ಹೊಲ ಬಿತ್ತಕ್ಕ. ಎತ್ತುಗಳಾಗೆಲ್ಲ ಬಿತ್ತೋ ಟೈಮ್ ಹೋಯ್ತು. ಇವಾಗೆಲ್ಲ ಟ್ಯಾಕ್ಟ್ರಿಗಳು ಮುಚ್ಚೆತ್ಕೊಂಡು ಮನೆ ಹತ್ರಿಂದ ಬರೋಷ್ಟೊತ್ಕ ಮಂಜಣ್ಣ ರಾಗಿ ಚೆಲ್ತಾ ಇದ್ನು. ನಾನ್ ಇವಾಗ DAP ನ ಮಿಕ್ಸ್ ಮಾಡ್ಬೇಕು. ಲಿಕ್ವಿಡ್ ಕೊಟ್ಟವ್ರೆ, ಲಿಕ್ವಿಡ್ ಹಾಕ್ಬಿಟ್ಟು DAP ನ ಮಿಕ್ಸ್ ಮಾಡ್ಬೇಕು ಇವಾಗ. ಇದ್ರ ಜೊತೆಕ ಬ್ಲಾಸಮ್ ಅನ್ನೋ ಲಿಕ್ವಿಡ್ ಕೊಟ್ಟವ್ರೆ, ಇದನ್ನ ಹಾಕ್ಬಿಟ್ಟು ಇವಾಗ DAP ಕ ಮಿಕ್ಸ್ ಮಾಡ್ಬೇಕು. ಹಾಕ್ತಾ ಇದೀನಿ ನೋಡ್ರಿ. ಈ ಲಿಕ್ವಿಡ್ ಎಲ್ಲ ಮಿಕ್ಸ್ ಮಾಡಿದಾದ್ಮೇಕ ಗೊಬ್ಬರನ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಹೊಲದೊಳಗಡಕ ಚೆಲ್ಲಿದ್ರಿ. ಚೆಲ್ಲಿರೋದು ನೀವು ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ತರ ಐತೆ ಅನ್ಬಿಟ್ಟು. ಚೆಲ್ಲಿರೋರಾಗಿ ಕೆಮ್ಮಣ್ಣ ಕಾಣಿಸಲ್ಲ. ಆಮೇಲೆ ಇವಂಗೆ ಮರ ಬೇಕು ಅಂತಂದ್ರೆ ಹೋಗಿ ಮುಚ್ಚೆತ್ಕೊಂಡು ಹೋಗಿ ಹೊಡೆದ್ ಬಿಸಾಕದ್ನ. ಇದನ್ನೇನ್ಕ್ ಇವಾಗ ಕತ್ತರ್ಸಾಕಿರೋದ ಅಂತಂದ್ರೆ ಟ್ಯಾಕ್ಟ್ರಿ ಕಟ್ಟಕ್ಕ. ಏನಕ್ಕಪ್ಪ ಹಾಕೋದಂತಂದ್ರೆ ರಾಗಿ ಮುಚ್ಚೋಗ್ಲಿ ಅನ್ಬಿಟ್ಟು ಭೂಮಿ ಒಳಗಡೆಕ. ಮೊದಲ ಕಾಲದಾಗೆಲ್ಲ ಎತ್ತುಗಳಾಗ್ ಬಿತ್ತವಾಗ ಎಲ್ಲಾನು ಎಟ್ಟ ಅಂತ ಬರ್ತಾ ಇತ್ತು. ಈ ಬಂದ್ರೆ ಕಡ್ಡಿಗಿದ್ದು ಎಟ್ಟ ಮಾಡೋರು. ಇವಾಗ ಯಾರೋ ಆತರ ಮಾಡೋರು ಯಾರು ಇಲ್ಲ. ಇವಾಗ ಏನಿದ್ರು ಈ ತರ ಒಂದ್ ರೆಂಬೆ ಹೊಡ್ಕೊಂಡ್ ಬರೋದ, ಟ್ಯಾಕ್ಟ್ರಿ ಹಿಂದ್ಗಡೆ ಕಟ್ಟೋದು. ನೇಗ್ಲಿಕ್ಕಾಗ್ಲಿ ಇಲ್ಲ ಆತರ ಅಲ್ಬೇಕಾಗ್ಲಿ ಹೊಡಿತಾ ಇರೋದಷ್ಟೇ. ಫ್ಯಾಕ್ಟ್ರಿ ಓದ್ತಾ ಇದ್ರೆ ಮಂಜಪ್ಪನ ಸಾಲುಗಳಾಗ್ತಾ ಅವನೇ. ಇನ್ನ ಇಷ್ಟೇ ಇರೋದು, ಎಲ್ಲ ಆಗೋಯ್ತು ಚೆಲ್ಲಿದ್ದು. ಅವಾಗೆ ಒಬ್ನೇ ಹೇಳ್ದಂಗೆ ವಿಡಿಯೋ ಮಾಡ್ಬೇಕು, ಕೆಲ್ಸಾನು ಮಾಡ್ಬೇಕು, ಆಗಲ್ಲ ಒಬ್ನೇ. ಅರ್ಧ ಮಾಡಿರೋ ಕೆಲ್ಸನ ತೋರಿಸ್ತಾ ಇರ್ತೀನಿ, ನೋಡಿ ಎಂಜಾಯ್ ಮಾಡ್ರಿ. ಇನ್ ಸ್ವಲ್ಪ ಇಷ್ಟೇನೆ ಇರೋದು, ಇನ್ ಆಗೋಯ್ತು. ಇನ್ ಮನೆಗ್ ಹೋಗೋದೆ. ಬಿರೆ ರಾಗಿ ಚೆಲ್ಬಿಟ್ಟು ಗೊಬ್ಬರ ಚೆಲ್ಬಿಟ್ಟು ಮನೆ ಕೊಟ್ಟೋದ್ರೆ ರಾಗಿ ಏನ ಆಗೋಗ್ ಮನೆಕೇನ್ ಬಂದ್ಬಿಡಲ್ಲ. 3 ತಿಂಗಳು ಕಾಯ್ಬೇಕು. ಒಂದು 10-15 ದಿನ ಆದ್ಮೇಲೆ ಮೊಳಕೆ ಬಂದು ಇನ್ನ ಒಂದ್ ಅಷ್ಟಷ್ಟು ಉದ್ದ ಆದ್ಮೇಲೆ ರಾಗಿ ಮೊಳಕೆಗಳು ಗುಂಟ್ವೆ ಹಾಕ್ಬೇಕು. ಗುಂಟ್ವೆ ಹಾಕೋದ್ ಏನಕ್ಕಪ್ಪ ಅಂತಂದ್ರೆ ಈ ಒತ್ತಾಗಿ ಬೆಳ್ದಿರ್ತಾವ ರಾಗಿ, ಜಾಸ್ತಿ ಒತ್ತಾಗಿ ಬೆಳ್ದಿರ್ತಾವ. ಅದನ್ನ ಕಿತ್ತಾಕೋದಕ್ಕೋಸ್ಕರ ಗುಂಟ್ವೆ ಹಾಕ್ತಾರ. ಗುಂಟ್ವೆ ಹಾಕಿದ್ರೆ ಎಲ್ಲಾದ್ರ ಒತ್ತಾಗಿರೋವೆಲ್ಲ ಹೊರಟೋತೈತೆ. ಅಲ್ಲಲ್ಲೊಂದ್ ಬಿಟ್ಕೊಂಡಿರ್ತಾವಲ್ಲ ಅವು ಮಾತ್ರ ಉಳ್ಕಂತವೆ.
ಅವು ಚೆನ್ನಾಗ್ ಬೆಳೆದು ರಾಗಿ ತೆನೆ ಚೆನ್ನಾಗ್ ಕಟ್ತೈತೆ, ಅದಕ್ಕ ಗುಂಟ್ವೆ ಕೂಡ ಹಾಕ್ಬೇಕು. ತಿರ್ಗಾದ್ಮೇಲೆ ಇನ್ ಸ್ವಲ್ಪ ಸ್ವಲ್ಪ ಉದ್ದ ಆದ್ಮೇಕ ಇದು ಕಳೆ ಕೀಳ್ಬೇಕು. ಅದಾದ್ಮೇಲೆ ತಿರ್ಗಾ ಕೊಯ್ಲಿಕ್ ಬರೋದು ಇನ್ 3 ತಿಂಗ್ಳಿಗೆ ತಿರ್ಗಾ. ಅಂದವರೆಗೂ ನಮ್ಗ್ ರಾಗಿ ಇಲ್ಲ. ಹಾಕಿದ ತಕ್ಷಣ ರಾಗಿ ಮಾತ್ರ ಬೆಳ್ಬಿಡಲ್ಲ. ಆಯ್ತು, ಎಲ್ಲಾನು ರಾಗಿ ಚೆಲ್ಲಿದ್ದೆಲ್ಲ ಕ್ಲೀನ್ ಆಗಿ ಎಲ್ಲ ಆಗೋಯ್ತು. ಲಾಸ್ಟ್ಕ ಟೈಮು ನೋಡೋಷ್ಟೊತ್ಕ ಇವಾಗ 3 ಗಂಟೆ ಆಗೈತೆ. 3 ಗಂಟೆ ಸುಮಾರು 3 ಗಂಟೆ ಅಷ್ಟೊತ್ಕ ಮುಗ್ದೈತೆ. ಇವಾಗ ಬೆಳಗ್ಗೆ ಎತ್ಕೊಂಡ್ ಬಂದಿದ್ದು ನಾನು ಏನೋ DAP ಗನ ನಿಮ್ಗ ಗೊತ್ತಿದ್ದಂಗೆ ಬೆಳಗ್ಗೆನೆ ಹೋಗಿ ಎತ್ಕೊಂಡು ಬಂದೆ. ಟ್ಯಾಕ್ಟ್ರಿ ಮಂಜಪ್ಪನ್ ಬಿಟ್ಬಿಟ್ಟು ಹೊರಟೋಗೈತೆ. ನನ್ ಗಾಡಿ ಅಲ್ಲೈತೆ ಫ್ಯಾಷನ್. ಹೋಗಿ ಇವಾಗ ಎತ್ಕೊಂಡು ಮನೆ ಕಡಕ ಶಿಸ್ತಾಗಿ ಹೋಗೋದು ಅಷ್ಟೇ. ಇವತ್ತಿನ ಕತೆ ಇಷ್ಟೇ. ಎಲ್ಲಾ ಮುಗಿಸ್ಕೊಂಡು ಗಂಟು ಮುಟ್ಟಿಗೆ ಕಟ್ಕೊಂಡು ಹೋಗ್ತಾ ಇದ್ರಿ ಮನೆ ಕಡಕ. ಮಂಜಣ್ಣ, ಏನ್ ಮಂಜಣ್ಣ ಇಂಥ ಪೇಟ ಕಟ್ಟಿದ್ಯಾ? ನೋಡ್ರಿ ಹೆಂಗೆ ಮಂಜಣ್ಣ ಅಲೆ ಹುಲಿ. ಎಲ್ಲಾ ನನ್ ವಿಡಿಯೋಸ್ಕ ಫಾಲೋ ಮಾಡಿ ಅಂತ ಹೇಳು ಎಲ್ಲ ನನ್ ಫಾಲೋವರ್ಸ್ಕ. ಕೆಲ್ಸ ಅಲ್ಲ ನೋಡಿ ಹೆಂಗ್ ಹೇಳ್ತಾವನೆ, ಕೆಲ್ಸ ಅಲ್ಲ. ಆನಂದ್ ವಿಡಿಯೋಗೆ ಎಲ್ಲಾರು ಫಾಲೋ ಮಾಡ್ರಿ. ನೋಡ್ರಿ ಮಂಜಣ್ಣ ಎಲ್ಲ ಫಾಲೋ ಮಾಡ್ಕೊಳ್ರಿ. ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕಂತೆ. ಕೈ ಕಾಲ ನಿಮ್ ಮಕ್ಕ ತೊಳಿ ಕುಡ್ದಂತೆ ಹೊಲ ಬಿದ್ಬಿಟ್ಟು ಬಂದ್ಬಿಟ್ಟು ನನ್ ಕೈ ಕಾಲ್ ಮಕ್ಕ ತೊಳಿತಾ ಇದೀನಿ. ಏನೋ ಇರಕ್ಕಾಗಲ್ಲ ನಮ್ ಕೈಯಾಗ. ಹಿಂಗು ಫ್ರೆಶ್ ಆಗಿ ನೀರ್ ಬರ್ತವೆ ಬೋರಾಗ. ಗುಂಡುನ ವಿಡಿಯೋ ಮಾಡ್ತಾರೆ ಇವಾಗ. ಎಲ್ಲ ಹೋಗಿದ್ ಇವಾಗ ಬಂದ್ಬಿಟ್ಟವನೆ ಭಾನುವಾರ. ಗುಂಡ ನಿನ್ನೊಂದ್ಸರಿ ತೋರ್ಸೋ ವಿಡಿಯೋನಾಗ. ಮಂಜಣ್ಣ ಬರ್ತಾನ, ಮಂಜಣ್ಣ ತೋರ್ಸಂಗೆ. ಮುಂದಿನ ವಿಡಿಯೋದಲ್ಲಿ ಸಿಕ್ಕಣ. ಅಲ್ಲಿವರೆಗೂ ಟಾಟಾ, ಬೈ ಬೈ. ಎಲ್ಲಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅದೇ ತರ ನನ್ನ Instagram ID ನ ಫಾಲೋ ಮಾಡ್ಕೊಳ್ಳಿ. ಇಷ್ಟೊತ್ತು ತನಕ ನೋಡಿದಕ್ಕ ಧನ್ಯವಾದಗಳು.